7 ವರ್ಷ ಅಲ್ಲ. ನಾನು ಈಗ ನಾವು ನಜೀರು 89 ಅವರು ಬಂದಿದ್ದರು, 35 ಇಯರ್ಸ್. ಇವರು 83 ಬಂದವರು. ಯಾರೂ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ, ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರು ಅಪೋಸಿಷನ್ ಇದ್ದಾರೆ, ನಾವು ಅಪೋಸಿಷನ್ ಇದೆ. ಯಾವಾಗೂ ಕೂಡ ವಿರೋಧ ಪಾರ್ಟಿಯವರು ಬಜೆಟ್ ದಿನ ಈ ರೀತಿ ಬಿಹೇವ್ ಮಾಡಿದ್ದು ವಿಚಲಿತ ಆಗಲೇ ಇಲ್ಲ, ಯಾವಾಗಲೂ ಇರಲಿಲ್ಲ, ಯಾವಾಗೂ ಇಲ್ಲ. ನಾನು 35 ಇಯರ್ಸ್ ನಾನು ಇಲ್ಲಿದ್ದೀನಿ ಸರ್. ತಾವು ವಿಚಲಿತ ಆಗಲಿಲ್ಲ. ಜೊತೆಲಿ ಈ ಬಾರಿ 56,000 ಕೋಟಿ ಈ ಗ್ಯಾರಂಟಿಗಳಿಗೆ ಇಟ್ಟು ಮತ್ತು ಎಲ್ಲ ಇಲಾಖೆಗೂ ಕೂಡ ಅಂದರೆ ಸರ್ವರ ಅಭಿವೃದ್ಧಿ ಯಾವ ರೀತಿ ಹೇಳಿದ್ರು, ಸಮಬಾಳು ಸಮಪಾಲು ಅನ್ನುವಂಥ ತತ್ವದೊಂದಿಗೆ ಎಲ್ಲ ಇಲಾಖೆ ಸರ್, ಅದು ಶಿಕ್ಷಣ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು, ಅಥವಾ ನಜೀರ್ ಭಯ್ಯ ಅವ್ರದ್ದು ಇರ್ಬೋದು, ಅಥವಾ ಫಾರೆಸ್ಟ್, ಎಲ್ಲ ಇಲಾಖೆಗಳನ್ನು ಸಮನಾಗಿ ನೋಡಿದ್ರ ನಿಮ್ಗೆ ಕಷ್ಟ ಆಗಲಿಲ್ಲ ಸರ್? ಕಷ್ಟ ಅಂತ ಏನಲ್ಲ, ಅವರು ಪ್ರಚೋದನೆ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ನಿನ್ನೆ ಅನುಭವ ಆಗಿತ್ತು ಕೌನ್ಸಿಲ್ನಲ್ಲಿ. ಅದರಿಂದ ಇವತ್ತು ಮಾಡ್ಬೋದು ಅಂತಕ್ಕಂಥ ಊಹೆ ಇತ್ತು ನನಗೆ, ನಿರೀಕ್ಷೆ ಇತ್ತು. ಇಲ್ಲಿವರೆ ಪ್ಲ್ಯಾಂಡಾಗಿ ಬಂದಿದ್ರು ಅವರು, ಇದನ್ನು ಮಾಡ್ಕೊಂಡು ಬಂದ್ಬಿಟ್ಟಿದ್ರು, ಎಲ್ಲ ಪ್ಲಕಾರ್ಡ್ಗಳನ್ನೆಲ್ಲ ಹಿಡ್ಕೊಂಡು ಪ್ಲ್ಯಾಂಡಾಗಿ ಬಂದಿದ್ರು. ನಾನು ಶುರು ಮಾಡ್ತಿದ್ದಾಗಲೇ ಶುರು ಮಾಡಿದ ಅವನು ಸುನೀಲ್, ಏನೂ ಇಲ್ಲ ಏನಿಲ್ಲ ಏನಿಲ್ಲ ಅಂತ. ಏನಿಲ್ಲ ಅಂದರೆ ಅವ್ರ ಹತ್ರ ಏನಿಲ್ಲ ಅಂತ, ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ. ಅದರ ಅರ್ಥ ಬುದ್ಧಿನೇ ಇಲ್ಲ ಅವಕ್ಕೆ, ಅವ್ರಿಗೆ ಬುದ್ಧಿನೇ ಇಲ್ಲ ಅಂತ ಹೇಳಿ ಏನಿಲ್ಲ ಬಜೆಟ್ನಲ್ಲಿ ಅಂತ. ಬಿಕಾಸ್ ಬಜೆಟ್ ಪುಸ್ತಕ ಓದಿಲ್ಲ, ಬಜೆಟ್ನಲ್ಲಿ ಏನಿದೆ ಅಂತ ನೋಡಿಲ್ಲ. ಅವರು ಸುಮ್ಮನೆ ಮೊದಲೇ ಏನಿಲ್ಲ ಅಂತ ಅನ್ನೋಕ್ಕೆ ಶುರು ಮಾಡೋದು. ದಟ್ ಮೀನ್ ಟು ಸೇ ಅವರು ಉದ್ದೇಶಪೂರ್ವಕವಾಗಿ ಬಂದಿದ್ದರು. ಒಂದು, ಅವರಿಗೆ ವಾಸ್ತವಿಕವಾಗಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಗೊತ್ತು. ಆದರೆ ದಿಲ್ಲಿಯವರ ಮಾತುಗಳಿಗೆ ಅವರು ಎದುರುತ್ತರ ಕೊಡೋಕ್ಕಾಗೋದಿಲ್ಲ, ಸೊ ವಿರೋಧ ಮಾಡೋಕ್ಕಾಗಲ್ಲ, ಸತ್ಯ ಹೇಳೋಕ್ಕಾಗಲ್ಲ. ಇವ್ರಿಗೆ ದಮ್ಮು ಇಲ್ಲ, ಬಸವರಾಜ ಬೊಮ್ಮಾಯಿ ಹೇಳೋ ಪ್ರಕಾರ ದಮ್ಮು ಇಲ್ಲ, ತಾಕತ್ತು ಇಲ್ಲ ಇವರಿಗೆ. ಸೊ ಆ ದಮ್ಮು ತಾಕತ್ತು ಇಲ್ಲದೆ ಇರೋದ್ರಿಂದ ಅವ್ರು ಏನು ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ಆ ಸುಳ್ಳನ್ನೇ ಇಲ್ಲಿ ಹೇಳ್ತಾರೆ. ಅಲ್ಲಿ ಏನು ಅವ್ರ ಲೀಡರ್ಗಳು ಸುಳ್ಳು ಹೇಳ್ತಾರೆ, ಆ ಸುಳ್ಳುಗಳನ್ನೇ ಇವರು ಪ್ರತಿಪಾದನೆ ಮಾಡ್ತಿಲಿಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ ರಾಯ್ ರೆಡ್ಡಿ, ನಾನು ಅಲ್ಲೇ ಇದ್ದೆ, ಮುಖ್ಯಮಂತ್ರಿ ಮನೆಯಲ್ಲಿದ್ದೆ. ರಾಯ್ ರೆಡ್ಡಿ ಅವ್ರು ಹೇಳ್ತಾಯಿದ್ರು, ಸರ್ ಒಂದು ಗ್ಲೂಕೋಸ್ ಇಟ್ಟಿರಿ, ಎಳ್ಳೀರು ನೀರು ಇಟ್ಟಿರಿ, ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ. ನಾನು ಅದೇ ಕೂತ್ಕೊಂಡು ವಾಚ್ ಮಾಡ್ತಾಯಿದ್ದೆ. ಸಾಹೇಬ್ರು ಎಳ್ಳೀರು ಕುಡಿತಾರ, ಗ್ಲೂಕೋಸ್ ಕುಡಿತಾರ, ಇಲ್ಲ ನೀರು ಕುಡಿತಾರ. ನೀನು ನಂಬ್ತಿರೋ ಬಿಡ್ತಾರೋ ಒಂದು ತುಟ್ಟು ನೀರು ಕುಡ್ದಿಲ್ಲ. ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದು ಒಂಥರ ಗಾಡ್ ಗಿಫ್ಟ್. ಅದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಸರ್. ಅದ್ರ ಜೊತೆಯಲ್ಲಿ ನಮಗೆ ನಿರೀಕ್ಷೆ ಇಟ್ಟಿರಲ್ಲ ಸರ್ ನಾವು ಯಾರು. ಇದು 5 ಗ್ಯಾರಂಟಿಯಿಂದ 52,000 ರೂಪಾಯಿ ಕೋಟಿ, 5 ಗ್ಯಾರಂಟಿಗೆ 52,000 ಕೋಟಿ ಮೇಲೆ ಜಾಸ್ತಿ ಆಗ್ತದೆ. ಅದರಿಂದ ನಮ್ಮ ಕಡೆಯಿಂದ ನಾವು ಪ್ರಪೋಸಲ್ ಕೊಟ್ಟಿದ್ವಿ ಸರ್. ನಾವು ಸರ್ ಜಾಸ್ತಿ ಆದ್ಯತೆ ನಮಗೂ ಅರ್ಥ ಆಗ್ತದೆ, ಕಷ್ಟ ಇರೋದು, ತಾವು ಜಾಸ್ತಿ ಕೊಡೋಕ್ಕಾಗಲ್ಲ, ತಾವು ಎಜುಕೇಷನ್ಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡಬೇಕಂತ ಕೇಳ್ಕೊಂಡ್ವಿ. ನಾವು ಬಜೆಟ್ ಬುಕ್ ನೋಡಾದ್ಮೇಲೆ ನಮಗೆ ಒಂಥರ ಆಶ್ಚರ್ಯ ಆಯಿತು. ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಬ್ದುಲ್ ಕಲಾಂ ಆಜಾದ್ 100 ಸ್ಕೂಲ್ ಕೊಟ್ಟಿದ್ದಾರೆ. ಅಂದರೆ ಎಜುಕೇಷನ್ಗೆ ಆದ್ಯತೆ ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ನಾನು ತಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಇದೆ ನನಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.